ವಕ್ಫಿನ ಮಾಲೀಕ ಯಾರು ಅಂದ್ರೆ ಅದು ಸರ್ವಶಕ್ತ ಭಗವಂತ. ಭಗವಂತನ ಹೆಸರಲ್ಲಿರ್ತಕ್ಕಂಥ ಆಸ್ತಿಯನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನ ನೀವು ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ. ಯಾವುದೇ ಖಾಸಗಿ ವ್ಯಕ್ತಿಗಳು ಮಾಡ್ಲಿ, ಉದ್ಯಮಿಗಳು ಮಾಡ್ಲಿ, ರಾಜಕಾರಣಿಗಳು ಮಾಡ್ಲಿ, ಅದನ್ನು ಖಂಡಿಸ್ತೇವೆ. ಅದೇ ರೀತಿ ದೇವಾಲಯದ ಜಾಗವನ್ನ ಇನ್ನಾರಾದ್ರೂ ಒತ್ತುವರಿ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಸಹಿತ ನಾವು ಖಂಡಿಸ್ತೇವೆ. ಅವೆಲ್ಲವೂ ಸಹಿತ ಆಯಾಯ ಜಾತಿ ಮತ್ತು ಧರ್ಮದವರ ಆ ನಂಬಿಕೆಗೆ ಆಧಾರವಾಗಿ ಇರಬೇಕು ಅಂತ ಯೋಚನೆ ಮಾಡಿದರು. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ವಕ್ಫ್ ಆಸ್ತಿಯನ್ನ ಕ್ರಿಯೇಟ್ ಮಾಡಿ ದೇಶಕ್ಕೆ ಸ್ವತಂತ್ರ ಬರೋ ಪೂರ್ವದಲ್ಲೇನೆ ಈ ದೇಶದೊಳಗಡೆ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಬ್ರಿಟಿಷರು ವಕ್ಫಿಗೆ ಕಾಯ್ದೆಯನ್ನು ತರುವ ಪ್ರಯತ್ನವನ್ನು ಮಾಡಿದರು. ಈ ದೇಶದಲ್ಲಿ ಯಾವ ಮುಸಲ್ಮಾನರು ಗಲಾಟೆ ಮಾಡಲಿಲ್ಲ. ಸ್ವತಂತ್ರ ಬಂದ ಮೇಲೆ 1953-54 ಸಾಲಿನಲ್ಲಿ ಮತ್ತೆ ವಕ್ಫ್ ಕಾಯ್ದೆಯನ್ನು ತಂದ್ವಿ, ಯಾರು ಗಲಾಟೆ ಮಾಡಲಿಲ್ಲ. 1995ರಲ್ಲಿ ನಿಯಮಾವಳಿಗಳನ್ನು ರೂಪಣೆ ಮಾಡಿದ್ವಿ, ಯಾರು ಗಲಾಟೆ ಮಾಡಲಿಲ್ಲ. 2012ರಲ್ಲಿ ಹೊಸ ನಿಯಮಗಳನ್ನು ತಂದ್ವಿ, ಯಾರು ಗಲಾಟೆ ಮಾಡಲಿಲ್ಲ. ಒಡೆದಾಳೋದೇ ರಾಜಕಾರಣ ಅಂತ ತಿಳ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಸರ್ಕಾರ ಆಳ್ವಿಕೆಗೆ ಬಂದ ಮೇಲೆ ನಿರಂತರವಾಗಿ ಈ ದೇಶವನ್ನ ಕಟ್ಟುವ ಕೆಲಸವನ್ನ ಮರ್ತಿದ್ದಾರೆ. ಈ ದೇಶವನ್ನ ಒಡೆದಾಳುವ ಆಡಳಿತವನ್ನು ಮಾಡ್ತಾರೆ. ಅವರು 51% ಮತ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಸೇರಿ ಹೇಳಬೇಕು, ನಿಮ್ಮ ಮತ ರಾಜಕಾರಣವನ್ನು ಬಿಡಿ, ನಾವು 100ಕ್ಕೆ 100 ನಮ್ಮ ಜನ ಒಟ್ಟಾಗಿ ಬಾಳ್ತಕ್ಕಂಥ ಸಂಕಲ್ಪವನ್ನು ಮಾಡುವವರು, ಒಟ್ಟಾಗಿ ಬಾಳ್ತಕ್ಕಂಥ ಜನ ನಮ್ಮನ್ನ ಒಡೆಯಬೇಡಿ ಅಂತ. ಮೊನ್ನೆ ನೋಡಿದೆ ಬಲ್ಕೀಶ್ ಬಾನ್ ಅವರು ಟಿವಿಯಲ್ಲಿ, ನಿಮ್ಮಲ್ಲಿ ಇಲ್ಲಿ ಒಬ್ಬ ವಿಧಾನಸಭಾ ಸದಸ್ಯರು ನಿಮ್ಮ ಹತ್ರ ಗಲಾಟೆ ಮಾಡೋದನ್ನು ನೋಡಿದ್ವಿ. ನಮ್ಮ ಭಾರತದ ಸಂಸ್ಕೃತಿ ಅಂದ್ರೆ ಮಾತೃ ಸಂಸ್ಕೃತಿ. ಮಾತೃ ಸಂಸ್ಕೃತಿಯ ಭಾಗವಾಗಿ ನಿಯಮಬದ್ಧವಾಗಿ ಒಂದು ಪ್ರಶ್ನೆಯನ್ನು ಎತ್ತಿದ್ರೆ ಅದು ಅವಾಗ್ಲೂ ರಸ್ತೆ ಮೇಲೆ ಹೊಡೆದಾಟ ಮಾಡ್ತಾ ಇತ್ತು, ಈಗಲೂ ರಸ್ತೆ ಮೇಲೆ ಹೊಡೆದಾಟ ಮಾಡೋ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ವಿಧಾನಸಭೆಯಲ್ಲೂ ಹೊಡೆದಾಟ ಮಾಡೋ ಪ್ರಯತ್ನ ಮಾಡಿದ್ದಕ್ಕಾಗಿ ಅವರು ಸದನದಿಂದ ನಮ್ಮ ಸ್ಪೀಕರ್ ಸಾಹೇಬರು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಈಗ ಬಂದು ಮತ್ತೆ ಇಲ್ಲಿ ಗಲಾಟೆ ಎಬ್ಸುತ್ತೆ. ಆ ಗಲಾಟೆ ಎಬ್ಸ್ತಕ್ಕಂತ ಈ ಶಿವಮೊಗ್ಗದ ಶಾಸಕರಾದಂತ ಚನ್ನಬಸಪ್ಪಂಗೂ ವಕ್ಫ್ ಕಾಯ್ದೆ ಜಾರಿ ಬೇಕಾಗಿಲ್ಲ, ಬಿಜೆಪಿಯ ಬೂತ್ ಅಧ್ಯಕ್ಷನಿಗೂ ವಕ್ಫ್ ಕಾಯ್ದೆ ಬೇಕಾಗಿಲ್ಲ. ಅದೇ ರೀತಿಯಾಗಿ ಈ ದೇಶದ ಯಾವ ಹಿಂದೂ ಬಾಂಧವರಿಗೂ ಸಹಿತ ಈ ವಕ್ಫ್ ಕಾಯ್ದೆ ಬೇಕಾಗಿಲ್ಲ. ಆದ್ರಿಂದ ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಹಿಂದೂ ಸಮಾಜ ಅಲ್ಲ, ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಮುಸಲ್ಮಾನ್ ಸಮುದಾಯಕ್ಕೆ ಬೇಕಾಗಿ ಅಲ್ಲ. ಈ ಕಾಯ್ದೆಯನ್ನ ಜಾರಿಗೆ ತಂದದ್ದು ಅದು ಒಡೆದಾಳುವ ರಾಜಕಾರಣದ ಭಾಗವಾಗಿ ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ, ನೆನ್ಪಿಟ್ಕೋಬೇಕು ನಾವು. ಆ ವಕ್ಫ್ ಆಸ್ತಿಯ ವಿವಾದವನ್ನ ನಿರ್ಣಯವನ್ನ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಬಂದ್ರೆ ತಿದ್ದುಪಡಿ ಕಾಯ್ದೆಯಲ್ಲಿ ಹೇಳ್ತಿದ್ದಾರೆ ಜಿಲ್ಲಾಧಿಕಾರಿ ಮಾಡ್ಬೇಕಂತೆ. ಅರೆ, ಒಬ್ಬ ಅರ್ಜಿ ಕೊಡ್ತಾನೆ, ಇದು ಸರ್ಕಾರಿ ಆಸ್ತಿ, ನೂರಾರು ವರ್ಷಗಳಿಂದ ಅದು ಈದ್ಗಾ ಅಂತೇಳಿ, ಕಬರಸ್ಥಾನ ಅಂತೇಳಿ, ಮಸ್ಜಿದ್ ಅಂತೇಳಿ, ಮದ್ರಸಾ ಅಂತೇಳಿ ನಂಬ್ಕೊಂಡು ಬಂದಿರ್ತಕ್ಕಂಥ ಜಾಗವನ್ನ ಒಬ್ಬ ಅರ್ಜಿ ಕೊಡ್ತಾನೆ, ಅದನ್ನ ನಿರ್ಣಯವನ್ನ ಸರ್ಕಾರದ ಪರವಾಗಿ DC ಮಾಡ್ತಾರಂತೆ. ಈಗ ಬರ್ತಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಕೋಮುವಾದಿಗಳಾಗಿರ್ತಕ್ಕಂಥ ಹೊತ್ನಲ್ಲಿ, ಈಗ ಅಧಿಕಾರಿಗಳು ಬಂದಿರ್ತಕ್ಕಂಥ ಹೊತ್ನಲ್ಲಿ ನಮ್ಮನ್ನ ಸಂಶಯವಾಗಿ ನೋಡ್ತಕ್ಕಂಥ ಸಂವಿಧಾನ ವಿರೋಧಿಗಳು ಬಂದಿರ್ತಕ್ಕಂಥ ಹೊತ್ನಲ್ಲಿ ನಮ್ಮನ್ನ ನಿರಂತರವಾಗಿ ಒಡೆದಾಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಮಿಸ್ಟರ್ ಅಮಿತ್ ಶಾ ಅವರೇ, ನಿಮಗೆ ನಿಮ್ಮ ಮಗನಿಗೆ ಕ್ರಿಕೆಟ್ ಬೋರ್ಡ್ ಒಳಗೆ ಹೇಗೆ ಹೋದ್ರಿ ಅದೇ ರೀತಿಯಾಗಿ ವಕ್ಫ್ ಬೋರ್ಡ್ ಒಳಗೆ ಬರಬೇಕು ಅಂತ ಆಸೆ ಇರ್ಬೋದು, ಆದ್ರೆ ಹಿಂದೂ ಸಮಾಜಕ್ಕೆ ವಕ್ಫ್ ಬೋರ್ಡ್ ಒಳಗೆ ಬರಬೇಕು ಅನ್ನುವ ಆಸೆ ಇಲ್ಲ. ಈ ದೇಶದ ಯಾವ ಹಿಂದೂ ಸಮುದಾಯಕ್ಕೂ ಸಹಿತ ಮುಸಲ್ಮಾನರ ಆಸ್ತಿ ವ್ಯವಹಾರದೊಳಗೆ ನಾವು ಮೂಗು ತೂರಿಸಬೇಕು ಅನ್ನುವಂತ ಭಾವನೆ ಯಾವ ಹಿಂದೂ ಸಮುದಾಯಕ್ಕಿಲ್ಲ. ಆದ್ರಿಂದ ಸ್ಪಷ್ಟವಾಗಿ ಹೇಳ್ತೇನೆ, RSS ಅಂದ್ರೆ ಹಿಂದೂ ಧರ್ಮ ಅಲ್ಲ, RSS ಅಂದ್ರೆ ಹಿಂದೂ ಧರ್ಮ ಅಲ್ಲ, ಬಿಜೆಪಿ ಅಂದ್ರೆ ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮ ಅಂದ್ರೆ ಯಾವುದು ಅಂತಂದ್ರೆ ಅದು ಮುಸಲ್ಮಾನನ ದೇಹ, ವೇದಾಂತದ ಮೆದುಳು, ಕ್ರೈಸ್ತರ ಸೇವಾ ಪ್ರವೃತ್ತಿ ಭಾರತವನ್ನು ಪುರೋಗಮನಕ್ಕೆ ಒಳ್ಳುತ್ತದೆ ಅಂತ ಹೇಳಿದ್ರಲ್ಲ, ಆ ಸ್ವಾಮಿ ವಿವೇಕಾನಂದ ಹಿಂದೂ ಧರ್ಮ. ಜಾತಿಯನ್ನ ಕೇಳಬೇಡ, ಜಾತಿಯನ್ನ ಹೇಳಬೇಡ, ಇರುವರೆಲ್ಲ ಒಂದೇ ದೇವರು, ಬಹು ಹೆಸರಿನಲ್ಲಿ ಕರಿತಿದ್ದೇವೆ ಅಂತ ಹೇಳಿದಂತ ನಾರಾಯಣ ಗುರು ಅಂದ್ರೆ ಹಿಂದೂ ಧರ್ಮ. ವಿಶ್ವ ಧರ್ಮದ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸ ಅಂದ್ರೆ ಹಿಂದೂ ಧರ್ಮ. ಅಕ್ಕ ಮಹಾದೇವಿ ಅಂದ್ರೆ ಹಿಂದೂ ಧರ್ಮ. ಕುಲ ಕುಲವೆಂದು ಬಡಿದಾಡುವರೇಕೆ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರೆ ಎಂದಂತಹ ಕನಕದಾಸ ಹಿಂದೂ ಧರ್ಮ. ಈ ಅಮಿತ್ ಶಾ, ಕಲ್ಲಡ್ಕ ಪ್ರಭಾಕರ್ ಭಟ್, ನರೇಂದ್ರ ಮೋದಿ ಅವರು ಹಿಂದೂ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹಿಂದೂ ಸಮಾಜದ ಗೆಳೆಯರುಗಳ ಹತ್ರ ಹೋಗಿ ನಾವೆಲ್ಲರೂ ಮಾತಾಡೋಣ, ನಾವೆಲ್ಲರೂ ಚರ್ಚೆ ಮಾಡೋಣ. ನೋಡಪ್ಪ, ನಿಮ್ಮ ಭೂಮಿಯೊಳಗೆ, ನಿಮ್ಮ ಜಮೀನಿನೊಳಗೆ ಆಂಧ್ರ ಪ್ರದೇಶದಲ್ಲಿ ಬಲ್ಕೀಶ್ ಖಾನ್ ಅವರು ಚಂದ್ರಬಾಬು ನಾಯ್ಡು ಮಂತ್ರಿ ಆಗಿದ್ದಾಗ
ಅಲ್ಲಿರುವ ತಿರುಪತಿಯ ವೆಂಕಟರಮಣ ದೇವಸ್ಥಾನಕ್ಕೆ ಬೇರೆ ಧರ್ಮದವರನ್ನ ನೇಮಕ ಮಾಡಿದಾಗ ಅಲ್ಲಿಯವರ ಆಂದೋಲನ ಎತ್ತೋದ್ರೊಳಗಡೆ ಎಲ್ಲ ಧರ್ಮೀಯರು ಆಂಧ್ರದಲ್ಲಿ ಹೇಳಿದ್ರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಂತಂದ್ರೆ ಅದು ಹಿಂದೂಗಳ ದೇವಾಲಯ, ಅಲ್ಲಿ ಹಿಂದೂಗಳನ್ನು ಮಾತ್ರ ನೇಮಕ ಮಾಡಿ ನಮಗೆ ಅಲ್ಲಿ ಉದ್ಯೋಗ ಕೊಡೋ ಅವಶ್ಯಕತೆ ಇಲ್ಲ, ಉದ್ಯೋಗವನ್ನು ಸಾರ್ವಜನಿಕ ಜಾಗದಲ್ಲಿ ಬೇರೆ ಕಡೆ ಕೆಲಸವನ್ನ ಕೊಡಿ ಅಂತ ಹೇಳಿರ್ತಕ್ಕಂಥ ಸಮಾಜದ ಭಾವನೆಯನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಸಂಗತಿಯನ್ನ ನಾವು ಗಟ್ಟಿಯಾಗಿ ಹೇಳೋಣ. ಅದರ ನಡುವೆ ತೇಜಸ್ವಿ ಸೂರ್ಯ ಅನ್ನೋಣಂತ ಮಾತು ಬಿಜೆಪಿ ಒಳಗಡೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನಿ ಇದ್ದ, ಅವ್ರು ಹೇಳಿದ್ದನ್ನ ಎಂಪಿಗಳು ಕೇಳ್ತಾ ಇದ್ದಾರೆ, ಆದ್ರೆ ಎಂಪಿಗಳು ಹೇಳಿದ್ದನ್ನ ಪ್ರಧಾನಿ ಕೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.